ಗ್ಯಾಪ್ ಓಕೆನಾ ಸರ್ ಎಲ್ಲ ಪ್ರಾಪರ್ ಗ್ಯಾಪಲ್ಲಿ ಹೋಗಬೇಕು ಓಕೆನಾ ದಿನೇಶ್ ಸ್ಲೋ ಆಗಿ ಬರ್ಬೇಕು Ready? Next go. ಬಂದ ಮೇಲೆ ಇರ ಮೇಲೆ ಕೊಡು ಮೇಲೆ
ಇವತ್ತೇನು 14 ಫೆಬ್ರವರಿ ನಮ್ಮ ಇಂಡಿಯಾ ಫುಲ್ ಏನು ಲವರ್ಸ್ ಡೇ ಆಚರಣೆ ಮಾಡ್ತಾ ಇದ್ದಾರೆ. ಅದು ನಾವೇನು ಮಾಡ್ತಾ ಇದ್ದೀರಾ ಅಂದರೆ 14th ಫೆಬ್ರವರಿ 2019 ಅವತ್ತು 2019 ಏನಾಯ್ತು ಅಂದರೆ ಮಧ್ಯಾಹ್ನ 3:15 ಗಂಟೆಗೆ 70 CRPF ಕಾನ್ವಾಯ್ ಗಾಡಿ ಹೋಗ್ತಾ ಇರುವಾಗ ಅಚಾನಕ್ 3:15 ಅವರ್ಸಲ್ಲಿ ಮಧ್ಯಾಹ್ನ ಸೂಸೈಡ್ ಬಾಂಬರ್ ಕಾರ್ ಬಂದು ಅಟ್ಯಾಕ್ ಮಾಡಿ ಒಂದು ಬಸ್ಸಲ್ಲಿ ಇರೋರ ಎಲ್ಲ 40 ಯೋಧರು CRPF ಯೋಧರು ಹುತಾತ್ಮರಾಗಿದ್ದಾರೆ. ಅದು ದುಃಖಕರವಾದ ದಿವಸ. ಅದು ನಾವು ಇವಾಗ 7ನೇ ವರ್ಷ ಆಗ್ತಾ ಇದೆ. ಪಾಪ ಅವರು ಎಷ್ಟು ಮನೆಯಲ್ಲಿ ಅವರ ತಂದೆ ಕಳ್ಕೊಂಡಿದ್ದಾರೆ, ಅವ್ರ ಮಗನನ್ನು ಕಳ್ಕೊಂಡಿದ್ದಾರೆ. ನಾವು ಇನ್ನೂ ಅವರನ್ನು ನಾವು ಯಾವಾಗಲೂ ಮರ್ತಿಲ್ಲ. ಅವ್ರಿಗೋಸ್ಕರ ನಾವು ಇವತ್ತು ನಾವು ಅವರ ಸಪೋರ್ಟ್ ಆಗಿರ್ತೀವಿ. ಇನ್ನೇನಪ್ಪ ಅಂದರೆ ಅದು ಬಂದು ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಯಾರು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಅವ್ರಿಗೆ ಈ ಥರ ದುರಂತ ನಡೆದಿದೆ. ಆದರೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಡಿಸ್ಟಿಕಲ್ಲಿ ನಾವು ಎಲ್ಲಿ ಇದ್ದೀವೋ ಅಲ್ಲಿ ಟೆರರಿಸ್ಟ್ ಅನ್ನೋದು ಫಸ್ಟ್ ಮೇನ್ ಟೆರರಿಸ್ಟ್ ಇದು ಮೊಬೈಲ್. ಇನ್ನೊಂದೇನಪ್ಪ ಅಂದರೆ ಗಾಡಿ, ಇನ್ನೊಂದೇನಂದರೆ ಲವ್. ಅದಕ್ಕೆ ನಾವು ಇವತ್ತೇನು ಮಾಡಿದ್ದು ಅಂದರೆ ಈ ಬ್ಲ್ಯಾಕ್ ಡೇ ಆಚರಣೆ ಮಾಡ್ತಾ ನಮ್ಮ ಅವರು 40 ಯೋಧರು ಅಲ್ಲಿ ತೀರ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ 40ಗಿಂತ ಜಾಸ್ತಿ ಜನ ಈ ಮೊಬೈಲಿಂದ ಈ ಬೈಕಿಂದ ಸಾಯ್ತಾ ಇದ್ದಾರೆ. ಅದಕ್ಕೆ ನಾವು ಫಸ್ಟು ಪ್ರಿಕಾಷನ್ ತಗೋಬೇಕು. ಅದೇನಪ್ಪ ಅಂದರೆ 18 ವಯಸ್ಸು ಮಕ್ಕಳು ಇದ್ದಾರಲ್ಲ ಅವ್ರಿಗೆ ನಾವು ಯಾವಾಗಲೂ ಅವ್ರ ಪೇರೆಂಟ್ಸ್ ಬಂದು ಗಾಡಿ ತಕ್ಕೊಡ್ಬಾರ್ದು. ಇನ್ನೊಂದೇನಂದರೆ 18 ವಯಸ್ಸು ಬಿಲೋ ಇರೋರಿಗೆ ಮೊಬೈಲ್ ತಕ್ಕೊಡ್ಬಾರ್ದು. ಇನ್ನೊಂದೇನಂದರೆ ಸೇ ನೋ ಟು ಲವ್. ಈ ಲವ್ ಇಂದಾನೆ ನಮ್ಮ KGF ಅಲ್ಲೇ ಲಾಸ್ಟ್ 3 ಮಂತ್ಸಿಂದ ಎಷ್ಟೋ ಒಂದು 3 ಡೆತ್ ಆಗಿರುತ್ತೆ. ಆದರೆ ಯಾರಿಗೂ ಗೊತ್ತಿದ್ದು ಅವರು ಯಾರಿಗೂ ಹೇಳಲ್ಲ. ಪ್ಯಾರೆಂಟ್ಸು ಎಲ್ಲ ಗೊತ್ತಿರುತ್ತೆ ಅವ್ರು ಏನು ಲವ್ ಮಾಡ್ತಾರೆ ಏನಂತ. ಅವ್ರು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಲಾಸ್ಟಲ್ಲಿ ಏನಾದ್ರೂ ಆದಮೇಲೆ ಸೈಲೆಂಟ್ ಆಗಿದ್ಬಿಡ್ತಾರೆ. ಏನು ನಮ್ಮ ಒಂದು ಲೈಫ್ ಏನು ಸುಮ್ಮನೆನಾ? ಒಂದು ಮಗು ತಿಂಗಳು ಅವರ ತಾಯಿ ಹೊಟ್ಟೆಯಲ್ಲಿ ಇದ್ಕೊಂಡು ಹಾಸ್ಪಿಟ್ಲಿಗೆ ಚೆಕಿಂಗು, ಎಷ್ಟು ಸ್ಕ್ಯಾನಿಂಗು, ಎಷ್ಟು ಕಷ್ಟಪಟ್ಟು ಅವ್ರನ್ನ ಎತ್ತು ಆಮೇಲೆ ಅವ್ರಿಗೆ ಸ್ಕೂಲ್ಗೆ ಹೋಗಿ ಕಲಿಸುವಾಗ ಜೋಪಾನವಾಗಿ ಕಲಿಸಿ ಅವ್ರನ್ನ ದೊಡ್ಡವರಾಗಿ ಮಾಡಿ ಒಂದು 10th ಓದಿಸಿ ಮತ್ತೆ ಕಾಲೇಜಿಗೆ ಕಳಿಸಿದ್ರೆ ಕಾಲೇಜಲ್ಲಿ ಹೋದ ತಕ್ಷಣ ಈ ಥರ ಚಟ ಕಲ್ತ್ಕೊಂಡು ಕೆಟ್ಟ ಒಂದು ಡ್ರಗ್ಸಲ್ಲಿ ಇರ್ತಾರೆ, ಇಲ್ಲಾಂದರೆ ಮೊಬೈಲಲ್ಲಿ ಇರ್ತಾರೆ, ಇಲ್ಲಾಂದರೆ ಬೈಕಲ್ಲಿ ಇರ್ತಾರೆ, ಇಲ್ಲಾಂದರೆ ಲವಲ್ಲಿ ಇರ್ತಾರೆ. ಏನಾದರೂ ಆಗಿಬಿಟ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಅವ್ರ ಅಪ್ಪ ಅಮ್ಮಗೆ ಗೊತ್ತು ಅವರ ಕಷ್ಟ ಏನಂತ. ಹಳೆ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ, ಚೆನ್ನಾಗಿತ್ತು ಅವಾಗ. ಇವಾಗ ದಿನ ಪದೇ ಎಲ್ಲ ಕಣ್ಣು ಮುಂದೆನೇ ನಡೀತಾ ಇದ್ರೆ ಇಲ್ಲ. ಅದಕ್ಕೆ ನನ್ನ ಫ್ಯೂಚರ್ ವಾರಿಯರ್ಸ್ ಇಂಡಿಯನ್ ಆರ್ಮಿ ಮತ್ತು ಗೋಲ್ಡ್ ಫೀಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಫುಲ್ ಇದನ್ನು ಬ್ಯಾನ್ ಮಾಡ್ತೀವಿ. ಒಂದು ಏನಪ್ಪ ಅಂದರೆ ನೋ ಡ್ರಗ್ಸ್, ನೋ ಟೊಬ್ಯಾಕೋ, ನೋ ಲಿಕ್ವರ್ ಬಿಲೋ 20 years. ಇದು ಎಲ್ಲಿ ಅಂಗಡಿಯಲ್ಲಿ ಹೋದ್ರೂ ಏನು ಕೊಡಬಾರ್ದು ಅವ್ರಿಗೆ. ಏನಾದರೂ ನಾವು ದೊಡ್ಡವರು, ನಮ್ಮ ಪೊಲೀಸ್ ಅವರು ಇವಾಗ ಬಂದಿದ್ದಾರೆ, SP ಅವರು ಮತ್ತು ಎಲ್ಲ ಇದು ಆಲ್ರೆಡಿ ಎಲ್ಲ ಇದ್ರ ಬಗ್ಗೆ ಎಲ್ಲ ವಿಚಾರ ನಡೀತಾ ಇದೆ. ಆದರೂ ಪೊಲೀಸ್ ಅವರು ಎಲ್ಲ ಕಡೆಯೂ ಇರಲ್ಲ, ಅವ್ರು ಎಲ್ಲೆಲ್ಲಿ ಇದ್ದಾರೆ ಅಲ್ಲೇ. ಬಾಕಿ ನಾವು ಮಾಡೋದು ಫಸ್ಟ್ ಆಫ್ ಆಲ್ ಆರ್ಮಿ ಟ್ರೈನಿಂಗ್ ಮನೆಯಿಂದ ಶುರು ಆಗುತ್ತೆ. ಡಿಸಿಪ್ಲಿನ್ ಅನ್ನೋದು ಮನೆಯಿಂದ ಶುರು ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಟೀಚರ್ಸು, ಸ್ಕೂಲಲ್ಲಿ ಟೀಚರ್ಸು ನಾವು ಅವ್ರಿಗೆ ಮರ್ಯಾದೆ ಕೊಟ್ಟರೆ ತಾನೆ ಅವ್ರಿಗೆ ನಮಗೆ ಫ್ಯೂಚರಲ್ಲಿ ಹೇಳ್ಕೊಡ್ತಾರೆ. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಂದರೆ ಪ್ಯಾರೆಂಟ್ಸು ಮತ್ತು ಯಂಗ್ಸ್ಟರಿಂದ ಮೊಬೈಲು ಬಿಟ್ಬಿಡಿ. 10 ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದು KGF ಅಲ್ಲಿ ಎಲ್ಲಿ ನೋಡಿದ್ರು 9 ಗಂಟೆ 8 ಗಂಟೆ ಎದ್ದೇಳ್ತಾ ಇದ್ದಾರೆ. ಅಪ್ಪ ಅಮ್ಮ ಕೆಲಸಕ್ಕೆ 5 ಗಂಟೆ ಹೋಗ್ಬಿಡ್ತಾರೆ. ಆದರೆ ಮಕ್ಕಳು ಏನಂದರೆ TV ನೋಡಿಕೊಂಡು ನೈಟಲ್ಲಿ 1 ಗಂಟೆ 2 ಗಂಟೆ ಮಲಗೋದು, 8 ಗಂಟೆ ಬೆಳಗ್ಗೆ ಎದ್ದೇಳೋದು. ಅವ್ರ ಲೈಫೇ ಫುಲ್ ಸ್ಪಾಯ್ಲ್ ಆಗ್ತಾ ಇದೆ. ನನ್ನ ಇದು ಆಂಬಿಷನ್ ಏನಂದರೆ, ನಂದು ರಿಕ್ವೆಸ್ಟ್ ಏನಂದರೆ ಬೆಳಗ್ಗೆ 6 ಗಂಟೆ ಮೇಲೆ ಯಾರು ಬೆಡ್ಡಲ್ಲಿ ಇರಬಾರ್ದು. ಬೆಡ್ಡಲ್ಲಿ ಎದ್ದು ಹೋಗಿ ಫಿಸಿಕಲ್ ಟ್ರೈನಿಂಗ್ ಮಾಡಿ, ಇಲ್ಲಾಂದರೆ ಓದಿ ಫ್ಯೂಚರನ್ನು ನೋಡಿ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತಂದು ಕೊಡಬೇಕು. ಅದೇ ಥರ ಇಲ್ಲಿ ನೋಡಿ, ಸೇ ನೋ ಟು ಲವ್, ಫೋಕಸ್ ಆನ್ ಸ್ಟಡೀಸ್ ಅಂಡ್ ಫ್ಯೂಚರ್ ಗೋಲ್ಸ್. ಎಷ್ಟೆಷ್ಟು ವಿಲೇಜಲ್ಲಿ ಏನೇನು ಸಾಧನೆ ಮಾಡ್ತಾ ಇದ್ದಾರೆ ಅದೆಲ್ಲ ಯೂಟ್ಯೂಬಲ್ಲಿ ನೀವು ನೋಡ್ಬೋದು. ಎಷ್ಟೋ ಕಥೆಗಳಿದೆ, ಅದೆಲ್ಲ ಕಂಡಿಡ್ದು ನನ್ನ KGF ಅಲ್ಲಿ ಯಾರಾದರೂ ಒಂದು IAS ಆಫೀಸರ್ ಆಗಬಾರ್ದಾ, ಏನೋ ಕಮಿಷನ್ಡ್ ಆಫೀಸರ್ ಬರಲ್ವಾ ಅಂತ ನನಗೆ ತುಂಬ ಇದಾಗ್ತಾ ಇದೆ. ಅದಕ್ಕಿಂತಾನೆ ಇಲ್ಲಿ ನೋಡಿ, ಫ್ಯೂಚರ್ ಗೋಲ್ಡ್ ಫೀಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನಿಂದ ಫುಲ್ ಎಲ್ಲ ಡೇ ನೈಟ್ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಹುಡುಗರು ಫ್ಯೂಚರ್ ವಾರಿಯರ್ಸ್ ಸೋಲ್ಜರ್ಸ್ ಏನಂದರೆ ಎಲ್ಲ ಆರ್ಮಿಗೆ ರೆಡಿ ಆಗ್ತಾ ಇದ್ದಾರೆ. ಇದುವರೆಗೂ ಒಂದು 50 ಹುಡುಗರವರೆಗೂ ಮಿಲಿಟರಿಯಲ್ಲಿ ಇದ್ದಾರೆ. ಇನ್ನೂ ಮೆರಿಟ್ಗೆ ಒಂದು ವೆಯ್ಟ್ ಆಗ್ತಾ ಇದೆ. ಇದೆಲ್ಲ ಏನಪ್ಪ ಅಂದರೆ ನಾನು ಮಾತ್ರ ಎಲ್ಲಾದರೂ ಬೆಲ್ಗಾಮ್ ಇಲ್ಲಾಂದರೆ ನಾರ್ತ್ ಕಡೆ ಇದ್ದರೆ ಫ್ರೀ ಟ್ರೈನಿಂಗ್ ಇಷ್ಟೊತ್ತಿಗೆ ಇಲ್ಲಿ 500 ಹುಡುಗರು ಇದ್ರು. ಆದರೆ KGF ಅಲ್ಲಿ ಯಾಕಿಲ್ಲ? ಎಲ್ಲ ಡ್ರಗ್ಸು, ಎಲ್ಲ ಮೊಬೈಲು, ಎಲ್ಲ ಲವ್ ಇದರಲ್ಲಿದ್ದಾರೆ. ಅದು ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಮೊಬೈಲ್ ನೋಡಿದ್ರೆ ಯಾರಾದರೂ
ಸ್ಕೂಲ್ ಹೋಗೋರು ಹಿಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಕೂಲ್ಗೆ, ಕಾಲೇಜ್ ಹೋಗೋರು ಹಂಗೆ ನೋಡ್ತಾ ಇದ್ದಾರೆ. ಯಾರನ್ನು ಕಂಡಿದ್ದು ನಾವು ಒಂದು ಬಾರಿ ನಾವು ಯಾರೋ ದೊಡ್ಡವರು ಅವರನ್ನು ಖಂಡನೆ ಮಾಡಿದ್ರೆ ಮಾರನೇ ದಿನ ಅವ್ರಿಗೆ ಭಯ ಬರುತ್ತೆ. ಯಾರು ಅಂಗಡಿಯವರು ಈ ಟೊಬ್ಯಾಕೋ ಇದು ಡ್ರಗ್ಸ್ ಏನಾದ್ರು ಕೊಡೋರು ಇದು ಡೈರೆಕ್ಟಾಗಿ ಈ ವಿಡಿಯೋ ಪೊಲೀಸ್ಗೆ ಹೋಗ್ತಾ ಇದೆ, ಇಲ್ಲಿ ಮತ್ತೆ ನೀನು ಬರಬಾರ್ದು ಅಂತ ಹೇಳಿದ್ರೆ 50ಯಲ್ಲಿ 20% ಕಡಿಮೆ ಆಗ್ತಾರೆ. ಅವರು ಹೇಳಿ ಅವ್ರು ಹೋಗಿ ಅವರನ್ನು ಉದ್ಧಾರ ಮಾಡಬೇಕು. ಅವ್ರ ಅಪ್ಪ ಅಮ್ಮಗೆ ಹೇರ್ ಕಟಿಂಗ್ ನೋಡಿದ್ರೆ ಆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಇದು ಯಾರಿಗೂ ಇರಬಾರ್ದು. ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನೂ ನೆಕ್ಸ್ಟ್ ಇದರಲ್ಲಿ ಇನ್ನೂ ಜಾಸ್ತಿ ಇದೆ. ಆದರೆ ಇಷ್ಟೊತ್ತಿಗೆ ನಾನು ಇದು ಮಾಡ್ತೀನಿ. ಇನ್ನು ಅಗ್ನಿವೀರು ಟ್ರೈನಿಂಗ್ ಇವಾಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. 1 lakh ವ್ಯಾಕೆನ್ಸಿ ಇದೆ. ಏನು 4 ವರ್ಷ 3 ವರ್ಷ ಅಂತ ತಿಳ್ಕೊಬೇಡಿ. ಯಾರಾದರೂ ಮನೆಯಲ್ಲಿ ಆ 4 ವರ್ಷ ಹೋಗಿದ್ದಾರೆ ಹುಡುಗರು ಆ ಡ್ರೆಸ್ ಹಾಕೊಂಡು ಬಂದ ಮೇಲೆ ಮನೆಗೆ ಬಂದ ಮೇಲೆ ಅವ್ರ ಅಪ್ಪ ಅಮ್ಮ ಕಣ್ಣಲ್ಲಿ ನೋಡಿ ಏನು ಬರ್ತಾ ಇದೆ. ದುಡ್ಡು ಅವ್ರಿಗೆ ಗೊತ್ತಾಗಲ್ಲ. ಏನು ಬ್ಯಾಂಕಲ್ಲಿ ಮ್ಯಾನೇಜ್ ಆದ್ರೂ ಅಷ್ಟು ಖುಷಿ ಪಡಲ್ಲ. ಆ ಯೂನಿಫಾರ್ಮ್ ಹಾಕೊಂಡು ಮನೆಗೆ ಬಂದರೆ ಆ ಮನೆ ಒಳಗಡೆ ಕಾಲಿಟ್ರೆ ಅವಾಗ ಆ ಕಣ್ಣಲ್ಲಿ ಬರೋ ನೀರೇ ಬೇರೆನೆ. ಅದಕ್ಕೆ ನಾನು ಹೇಳೋದು, ಓದಿ ಚೆನ್ನಾಗಿ ಆಫೀಸರ್ ಆಗಿ, ಇಲ್ಲಾಂದರೆ ಆರ್ಮಿ ಸೋಲ್ಜರ್ ಆಗಿ, ನೇವಿ, ಏರ್ಫೋರ್ಸ್, ಆರ್ಮಿ ಮತ್ತು ಪ್ಯಾರಾಮಿಲಿಟರಿ ಫೋರ್ಸಸ್ಸಲ್ಲಿ ಒಳ್ಳೆ ವ್ಯಾಕೆನ್ಸಿ ಇದೆ. ಇನ್ನು ರೈಲ್ವೇದಲ್ಲಿ ಹೋಗಿ ಎಲ್ಲೋ ಒಂದು ವರ್ಷಕ್ಕೆ ಎಷ್ಟು 2 ಲಕ್ಷ 3 ಲಕ್ಷ ವ್ಯಾಕೆನ್ಸಿ ಇದೆ. ಯಾಕೆ ನಮ್ಮ KGF ಇಂದ ರೈಲ್ವೆಗೆ ಹೋಗಲ್ಲ? ಬರೀ ಏನೋ ಇದು ಡೈಲಿ ಟ್ರಾವೆಲ್ ಒಂದು 500 ರೂಪಾಯಿ 1000 ರೂಪಾಯಿಗೋಸ್ಕರ ಹೋಗ್ತಾರೆ ಅಷ್ಟೇ. ಹಾಲಾಗ್ತಾ ಇದ್ದಾರೆ. ಪರವಾಗಿಲ್ಲ, ಹೋಗ್ಲಿ. ಇನ್ನೂ ಸ್ವಲ್ಪ ಜನ ಹುಡುಗರು ಈವ್ನಿಂಗ್ವರೆಗೂ, ಬೆಳಗ್ಗಿಂದ ಈವ್ನಿಂಗ್ವರೆಗೂ ಸುಮ್ಮನೆ ಕೂತಿದ್ದಾರೆ. ಆದರೆ ಈವ್ನಿಂಗ್ ನೋಡಿದ್ರೆ ಕಬಾಬು ಅದು ಇದು, ಅವ್ರಿಗೆ ದುಡ್ಡು ಹೆಂಗೆ ಬರುತ್ತೆ ಅಂತ ಅವ್ರ ಅಪ್ಪ ಅಮ್ಮ ಹೋಗಿ ಗಾರ್ಮೆಂಟ್ಸ್ ಕೆಲಸ, ಕೂಲಿ ಕೆಲಸ, ಪೇಂಟಿಂಗ್ ಕೆಲಸ ಮಾಡ್ತಾರೆ. ಆದರೆ ಆ ದುಡ್ಡನ್ನು ಇವ್ರು ತಗೊಂಡೋಗಿ ಮೊಬೈಲ್ ತಗೊಳ್ಳೋದು. ಓಕೆ, ಇವ್ರು ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾರೆ ಅಂದರೆ ಕೆಲಸ EMIಗೆ ಹೋಗ್ತಾ ಇದೆ ಗಾಡಿಗೆ. ಮತ್ತು ಮನೆಯಲ್ಲಿ ಏನು ಕೊಡೋದು ನೀವು? ಇದೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ನಿಮಗೆ ಗೊತ್ತಿಲ್ಲ, ನಾವು ಹೇಳ್ಕೊಡ್ತಾ ಇದ್ದೀವಿ ದೊಡ್ಡವರು. ಇಲ್ಲೂ ಎಕ್ಸರ್ವಿಸ್ಮೆನ್ನು ಇನ್ನೂ ಜಾಸ್ತಿ ಜನ ಇದ್ದಾರೆ. ಅವರವರು ಇದು ಪ್ರಕಾರ ಬೇಕು. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ ಅಸೋಸಿಯೇಷನಿಂದ ಬರ್ತಾರೆ ಮಾತಾಡಿ. Greetings to everyone. I am Vishal from Goldfield Student Association, and I am here to introduce a small recap of Pulwama attack. We remember this day as a black day cause we lost 40 lives. What happened was 2,500 soldiers were traveling from Jammu to Srinagar in 75 buses. When the buses entered Pulwama district, a vehicle which was carrying 100 kg of explosive hit it in one of our convoy buses, and sadly we lost 40 lives of 75th Battalion. The organization which was behind this was Jaish-e-Mohammed. Was the next day our government gave free hands to the forces to choose the right place and right time. After 12 days of working 24/7, our agency find the correct coordination which was inside Pakistan. Our Indian operated operation called Balkot. Greetings to my dear comrades who have gathered here. I feel that this day should not have existed. We have lost 40 of our Indian CRPF Jawans. So, paying homage to the martyrs who had lost their life in the terror attack which was launched by the terrorists from Pakistan. I really appreciate the efforts taken by our gold as well as our future warriors of Indian Army, KGF. And they have organized this peaceful march from King George Hall to Gandhi Circle and paying homage to the martyrs. So, yeah, thank you. ಇವರು ನಮ್ಮ ಫ್ಯೂಚರ್ ವಾರಸ್ ಇಂದ ಕೃಷ್ಣ. ಇವರು ಇವಾಗ ಜಮ್ಮುವಿಂದ ಲೀವಲ್ಲಿ ಬಂದಿದ್ದಾರೆ. My friends, today we are gathered here to witness that Pulwama attack 2019. We have lost 40 of our CRPF Jawans in Pulwama attack. We have targeted a convoy of CRPF Jawans where 40 of its Jawans have lost their life. This incident shook entire nation. Families lost their loved ones. Nation lost its brave protectors. 14th ಅಲ್ಲಿ ನಮ್ಮ CRPF
ಆರ್ಮ್ಡ್ ಸರ್ವಿಸ್ ಬಂದ್ಬಿಟ್ಟು ಕಾನ್ವಾಯ್ ಹೋಗ್ತಾ ಇತ್ತು. ಸೊ ಆಗ ಬಂದುಬಿಟ್ಟು ಸೂಸೈಡ್ ಬಾಂಬರ್ಸ್ ಇದ್ದಾರಲ್ಲ ಅವ್ರನ್ನು ಅಟ್ಯಾಕ್ ಮಾಡಿದ್ರು. ಸೊ ಅವತ್ತು ಅವ್ರು ಅನ್ಕೊಂಡು ಕೂಡ ಇದ್ದಿಲ್ಲ ಏನು ಕಾನ್ವಾಯ್ ಹೋಗಿ ನಾವು ಡ್ಯೂಟಿ ಮಾಡ್ಕೊಂಡು ಮತ್ತೆ ರಿಟರ್ನ್ ಆಗ್ತೀವಿ ಅಂತ ಅವರು ನಂಬಿಕೆದಲ್ಲಿ ಹೋಗ್ತಿದ್ರು. ಸೊ ಇವ್ರು ಬಂದುಬಿಟ್ಟು ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ಸೈಡ್ಸಿಂದ ಬಂದು ಅಟ್ಯಾಕ್ ಮಾಡಿದ್ರು. ಸೊ ಅಟ್ಯಾಕ್ ಆದಮೇಲೆ ಅವ್ರ ಬಾಡಿ ಪಾರ್ಟ್ಸ್ ಬಂದು ರೋಡಲ್ಲಿ ಪುಡಿ ಥರ ಆಗೋಗಿತ್ತು. ಮತ್ತು ಬಾಡಿ ಪಾರ್ಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ DNA ಟೆಸ್ಟ್ ತೆಗಿಬೇಕಾಗಿತ್ತು. ಮತ್ತು ಅವ್ರ ಫ್ಯಾಮಿಲೀಸ್ ಎಲ್ಲ ತುಂಬ ದುಃಖ ಪಟ್ಟರು, ಯಾಕಂದರೆ ಅವ್ರ ಫೇಸ್ ಕೂಡ ಕಾಣಿಸ್ತಾ ಇದ್ದಿಲ್ಲ. ಮತ್ತು ಅದಾದಮೇಲೆ ಫ್ಯಾಮಿಲೀಸು ತುಂಬ ದುಃಖ ಪಟ್ಟಿದ್ರು. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಬಂದುಬಿಟ್ಟು ಒಂದು ಕರೆಕ್ಟ್ ನಿರ್ಧಾರ ತಗೊಂಡ್ರು. ಅದನ್ನು ಬಂದು ಅವ್ರನ್ನ ನಮಗೆ ಯಾವ ಥರ ಹೊಡೆದ್ರು ಅವರು ದೇಶ ಒಳಗಡೆ ಹೋಗಿ ಆ ಥರನೇ ಹೊಡಿಬೇಕಂತ, ಮತ್ತು ಬಾಲಾಕೋಟ್ ಅಟ್ಯಾಕ್ ಮಾಡಿ ಮತ್ತು ಆ ರಿವೆಂಜ್ ಸಾಲ್ವ್ ಮಾಡೋದು. Greetings everyone, we the students of Goldfield Students Association in collaboration with Future Warriors are here on a peaceful march. This peaceful march holds the grief, responsibility and the respect. ನಾವು ಇದು ಸೈಲೆಂಟ್ ಕ್ಯಾಂಡಲ್ ಮಾರ್ಚಿಗೆ ನಮಗೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ಮತ್ತು ಇವತ್ತು ಫುಲ್ ಅಲ್ಲಿಂದ ಇಲ್ಲಿ ತನಕ ನಮ್ಮನ್ನು ಕೋಆರ್ಡಿನೇಷನ್ ಮಾಡಿ ಕರ್ಕೊಂಡು ಬಂದು ಪೀಸ್ಫುಲ್ಲಾಗಿ ಇಲ್ಲಿ ಬಂದಿದ್ದಕ್ಕೆ, ಮತ್ತು ರೋಡ್ ಸೇಫ್ಟಿ ರೋಡಲ್ಲಿ ಯಾರು ನಮ್ಮ ಜನತೆ ಇದ್ದಾರೋ ಅವರೆಲ್ಲ ಕೋಆಪ್ರೇಟ್ ಮಾಡಿ ನಮಗೆ ದಾರಿಯೆಲ್ಲ ಕೊಟ್ಟರು. ಅದಕ್ಕೋಸ್ಕರ ನಾನು ತುಂಬ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಯಾಗಿ ನಮ್ಮ ಫ್ಯೂಚರ್ ವಾರಿಯರ್ಸ್ ಹುಡುಗರು ಬಂಗಾರಪೇಟೆ, ಬೂದಿಕೋಟೆ ಎಲ್ಲೆಲ್ಲಿದಾನ ಕರೆಕ್ಟಾಗಿ ಬಂದಿದ್ದಾರೆ. ಮತ್ತು ನಾವು ನಾಳೆ ಬೆಳಗ್ಗೆನೂ ಮ್ಯಾರಥಾನ್ ಓಡಬೇಕು. ಅಂತೂ ಇವಾಗ ದೂರದಿಂದ ಈ ದೇಶ ಭಕ್ತಿ ಇದರಲ್ಲಿ ಗೊತ್ತಾಗುತ್ತೆ. ಬರೀ ಲವ್ ಅದರಲ್ಲೇ ಏನಿಲ್ಲ, ಬರೀ ಲವ್ ಇದರಲ್ಲಿ ಏನು ಯಾರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕೋ ಅದು ಕೊಟ್ಟೇ ಕೊಡಬೇಕು. ಅದರ ಸಲುವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಗೋಲ್ಡ್ಫೀಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರ ಎಲ್ಲ ಮೆಂಬರ್ಸ್ಗೂ ನಾನು ತುಂಬ ಹೃದಯಪೂರ್ವಕವಾದ ಥ್ಯಾಂಕ್ಸನ್ನು ಹೇಳ್ಕೊಳ್ತಾ ಇದ್ದೀನಿ ಇಷ್ಟೊತ್ತಿಗೆ. ಮತ್ತು ಮೀಡಿಯಾ ಪರ್ಸನ್ಸ್ಗೂ ಎಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದ. ಥ್ಯಾಂಕ್ ಯು.